ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ನೀವು ಆ ತಕ್ಷಣವೇ ಕ್ಲಾಸಸ್ಸನ್ನು ವಾಚ್ ಮಾಡಬಹುದಿರುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಯಾರೆಲ್ಲ PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ದಾರೆ ಅವರಿಗಾಗಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಪುಸ್ತಕ ಈಗ ನಾನು ನಿಮ್ಮ ಮುಂದೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಈ ಬುಕ್ ನಮ್ಮಲ್ಲಿ ಅವೈಲಬಲ್ ಇದೆ. ನೀವು ಪುಸ್ತಕವನ್ನು ಖರೀದಿ ಮಾಡಬೇಕು ಅಂತಿದ್ದಲ್ಲಿ ನಿಮ್ಮ ವಿಳಾಸವನ್ನು ಇಲ್ಲಿ ಕಾಣ್ತಾ ಇರುವಂತಹ ನಮ್ಮ ವೇದಾಂತ್ ಪಾಠಶಾಲೆಯ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ನಂಬರ್ಗೆ ನೀವು ಕಳಿಸಬಹುದು. ನಿಮ್ಮ ವಿಳಾಸವನ್ನು ಇಂಡಿಯಾ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ತಲುಪಿಸಲಾಗುತ್ತೆ. ನಮ್ಮ ಪುಸ್ತಕ ಈಗ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೂ ಅವೈಲಬಲ್ ಇದೆ. ನೀವು ಅಲ್ಲಿಯೂ ಹೋಗಿ ಖರೀದಿಯನ್ನು ಮಾಡಬಹುದು. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ನ ಸೆಷನಲ್ಲಿ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಪ್ಯಾರಾಗ್ರಾಫನ್ನು ತೊಗೊಂಡು ಬಂದಿದ್ದೀನಿ. ಬನ್ನಿ ನೋಡೋಣ ಪ್ಯಾರಾಗ್ರಾಫ್ ಹೇಗಿದೆ ಅಂತ. ಅದಕ್ಕೂ ಮುನ್ನ ಐ ಹೋಪ್ ಯು ಗೈಸ್ ನೋ ದಟ್ ನಾನು ನಿಮಗಾಗಿ ಟಾರ್ಗೆಟ್ 402 PSI ಸೆಷನ್ಸನ್ನು ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿವರೆಗೂ ಈ ರೀತಿಯ 23 ಸೆಷನ್ಸ್ ಕಂಪ್ಲೀಟ್ ಆಗಿದೆ. ನೀವಿನ್ನು ವಾಚ್ ಮಾಡಿಲ್ಲ ಅಂತಿದ್ದಲ್ಲಿ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ, ಅಲ್ಲಿ ನೀವು ನೋಡಬಹುದಿದೆ. ನಾನು ಸೆಷನ್ಸನ್ನು ಅಪ್ಡೇಟ್ ಮಾಡಿದ್ದೀನಿ. ಓಕೆ, ಇವತ್ತಿನ ನಮ್ಮ ಡಿಸ್ಕಷನ್ನ ಪ್ರಶ್ನೆ ಹೀಗಿದೆ. ಕನ್ನಡದ ಒಂದು ಪ್ಯಾರಾಗ್ರಾಫ್ ಇದೆ. ಬನ್ನಿ ನೋಡೋಣ ಇದನ್ನು ಹೇಗೆ ನಾವು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ತೀವಿ ಅಂತ. ಓದ್ತೀನಿ, ಕೇಳಿಸ್ಕೊಳ್ಳಿ. ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯದಲ್ಲಿ ಭಾರತ ಹಿಂದೆ ಉಳಿದಿಲ್ಲ. ಶತಮಾನಗಳಿಂದ ದೇಶವು ತನ್ನ ಜನರಿಗೆ ಉತ್ತಮ ಜೀವನವನ್ನು ನೀಡುವ ವಿಶ್ವಾಸಾರ್ಹ ತಂತ್ರಜ್ಞಾನ ನವೀಕರಣಗಳಿಗೆ ಸಾಕ್ಷಿಯಾಗಿದೆ. ಖಗೋಳ ವಿಜ್ಞಾನ, ಖಗೋಳ ಭೌತಶಾಸ್ತ್ರ, ಬಾಹ್ಯಾಕಾಶ ಪರಿಶೋಧನೆ, ಪರಮಾಣು ಶಕ್ತಿ ಮತ್ತು ಹೆಚ್ಚಿನ ಕ್ಷೇತ್ರದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದೊಂದಿಗೆ ಭಾರತೀಯ ಆರ್ಥಿಕತೆಯು ವ್ಯಾಪಕವಾಗಿ ಉತ್ತೇಜಿತವಾಗಿದೆ. ಹೀಗಿದೆ ಒಟ್ಟು 3 ವಾಕ್ಯಗಳುಳ್ಳ ಈ ಪ್ಯಾರಾಗ್ರಾಫ್ನ ಇಂಗ್ಲಿಷ್ ಭಾಷೆಗೆ ಹೇಗೆ ಅನುವಾದ ಮಾಡೋದು ಅಂತ ಈಗ ನಾವು ನೋಡ್ತಾ ಹೋಗೋಣ. ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಕೊಟ್ಟಿದ್ದಾರೆ. ವಿಜ್ಞಾನ ಅಂತಂದ್ರೆ ಏನಂತ ಹೇಳ್ತೀವಿ? ಸೈನ್ಸ್ ಅಂತ ಹೇಳ್ತೀವಿ. ಮತ್ತು ಅಂದರೆ ಆ್ಯಂಡ್ ಅಂತ ಹೇಳಬಹುದು. ತಂತ್ರಜ್ಞಾನ ಅಂತಂದ್ರೆ ಏನಂತ ತಗೊಳ್ಬಹುದು? ಟೆಕ್ನಾಲಜಿ ಅಂತ ತಗೊಳ್ಬಹುದಿದೆ. ವಿಷಯದಲ್ಲಿ ಅಂತ ಕೊಟ್ಟಿದ್ದಾರೆ. ಇದನ್ನ ಮ್ಯಾಟರ್ ಅಂತ ತಗೊಳ್ಳೋಣ. ಓಕೆ, ಯಾರು? ಭಾರತ ಅಂದರೆ ಇಂಡಿಯಾ. ಹಿಂದೆ ಉಳಿದಿಲ್ಲ ಅಂತ ಕೊಟ್ಟಿದ್ದಾರೆ. ಹಿಂದೆ ಉಳಿಯೋದು ಅಂತಂದರೆ ಬ್ಯಾಕ್ವರ್ಡ್, ರಿಮೈನಿಂಗ್ ಬ್ಯಾಕ್ವರ್ಡ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಬರುತ್ತೆ. ಇಲ್ಲ ಅಂತಿದೆ ಅಲ್ವಾ, ನೋ ಅಥವಾ ನಾಟ್ ಅಂತ ಬರುತ್ತೆ. ಈ 2 ಪದಗಳಲ್ಲಿ ಸ್ವಲ್ಪ ಬದಲಾವಣೆಯನ್ನು ನಾವು ನೋಡ್ತೀವಿ. ಅದು ಸೆಂಟೆನ್ಸಲ್ಲಿ ಏನು ಅಂತ ನೋಡೋಣ. ಏನು ಹೇಳ್ತಿದ್ದಾರೆ ಅರ್ಥ ಮಾಡ್ಕೊಳ್ಳೋಣ. ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಚಾರದಲ್ಲಿ ಯಾರು? ನಮ್ಮ ಭಾರತ ಏನಾಗಿಲ್ಲ, ಹಿಂದೆ ಉಳಿದಿಲ್ಲ. ಯಾರು? ಭಾರತ. ಇಲ್ಲಿ ನಮ್ಮ ಭಾರತ ಕ್ರಿಯೆಯನ್ನು ನಡೆಸ್ತಾ ಇರೋದ್ರಿಂದ ಇದು ಸಬ್ಜೆಕ್ಟ್ ಆಯಿತು. ಏನಾಗಿ ಉಳಿದಿಲ್ಲ? ಇದು ನೋಡಿ, ಉಳಿದಿಲ್ಲ, ಇದು ವರ್ಬ್ ಆಯಿತು. ಯಾವ ವಿಚಾರದಲ್ಲಿ? ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇದೇನಾಯಿತು? ಆಬ್ಜೆಕ್ಟ್ ಆಯಿತು. ಸೊ ಇಂಗ್ಲಿಷ್ನಲ್ಲಿ ನಾವೊಂದು ವಾಕ್ಯವನ್ನು ರಚನೆ ಮಾಡೋದಕ್ಕೆ ಬಳಸುವ ಫಾರ್ಮುಲಾ ಇದಾಗಿದೆ: ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಹೇಗೆ ಬರೆಯೋದು ನೋಡಿ, ಈಗ ಬರೆದು ತೋರಿಸ್ತಾ ಇದ್ದೀನಿ. ಇಂಡಿಯಾ ಹೀಗೆ ಬರುತ್ತೆ, ಹಿಂದೆ ಉಳಿದಿಲ್ಲ. ಹ್ಯಾಸ್ ನಾಟ್ ರಿಮೇನ್ಡ್ ಬಿಹೈಂಡ್ ಅಥವಾ ಬ್ಯಾಕ್ವರ್ಡ್, ಎರಡರಲ್ಲಿ ಒಂದು. ಹ್ಯಾಸ್ ನಾಟ್ ರಿಮೇನ್ಡ್ ಬಿಹೈಂಡ್ ಆರ್ ಬ್ಯಾಕ್ವರ್ಡ್ ಯಾವುದರಲ್ಲಿ? ನೋಡಿ, ವಿಜ್ಞಾನ ಮತ್ತು ತಂತ್ರಜ್ಞಾನದ ವಿಚಾರದಲ್ಲಿ ಬರೆಯೋಣ. ಇನ್ ದಿ ಮ್ಯಾಟರ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇನ್ ದಿ ಮ್ಯಾಟರ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಈ ರೀತಿಯಲ್ಲಿ ವಾಕ್ಯವನ್ನು ಬರೀಬಹುದಿದೆ. ಇಲ್ಲಿ ಇಂಡಿಯಾ ಅನ್ನುವಂಥದ್ದನ್ನು ಸಬ್ಜೆಕ್ಟ್ ಅಂತ ತಗೊಳ್ಳಲಾಗಿದೆ. ಹ್ಯಾಸ್ ನಾಟ್ ರಿಮೇನ್ಡ್, ಉಳಿದಿರೋದ್ರ ಬಗ್ಗೆ ಅಂದರೆ ನೋಡಿ, ಉಳಿದಿಲ್ಲ ಅಂತಿದೆ. ಹಿಂದೆ ಉಳಿದು ಇಲ್ಲ, 3 ಪದಗಳು ಸೇರಿಸಿ ಹಿಂದೆ ಉಳಿದಿಲ್ಲ ಅಂತ ಇಲ್ಲಿರುವಂಥದ್ದು. ಹಿಂದುಳಿದಿಲ್ಲ ಅಂತ. ಅದನ್ನು ನಾನು ಹೀಗೆ ಬರ್ತಿದ್ದೀನಿ. ಉಳಿದಿಲ್ಲ ಅನ್ನೋದಕ್ಕೆ ನಾಟ್ ರಿಮೇನ್ಡ್, ಎಲ್ಲಿ? ಹಿಂದೆ ಅನ್ನೋವಂಥದ್ದನ್ನ ಬಿಹೈಂಡ್ ಅಥವಾ ಬ್ಯಾಕ್ವರ್ಡ್ ಅಂತ. ಇದೇನಾಯಿತು? ನಮಗೆ ವರ್ಬ್ ಆಯಿತು. ಏನಾಗಿ ಉಳಿದಿಲ್ಲ? ಹಿಂದೆ ಆಗಿ ಉಳಿದಿಲ್ಲ. ಯಾವುದರಲ್ಲಿ? ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಈ ವಿಚಾರಗಳಲ್ಲಿ ಇದೇನಾಯಿತು? ಆಬ್ಜೆಕ್ಟ್ ಆಯಿತು. ಸೊ ಇನ್ ದಿಸ್ ವೇ ಯು ಕ್ಯಾನ್ ಫ್ರೇಮ್ ಅ ಸೆಂಟೆನ್ಸ್. Here I have used a formula, that is subject plus verb plus object. With the help of this formula I have framed a sentence. Okay, ಇದು ಮೊದಲನೇ ವಾಕ್ಯವಾಗಿತ್ತು. ಎರಡನೇ ವಾಕ್ಯ ಹೀಗಿದೆ:
ಶತಮಾನಗಳಿಂದ ಅಂತ ಕೊಟ್ಟಿದ್ದಾರೆ. ಇದನ್ನ ಓವರ್ ದ ಸೆಂಚುರೀಸ್ ಅಂತ ತಗೊಳ್ತೀವಿ. ಓವರ್ ದ ಸೆಂಚುರೀಸ್ ದೇಶವು ಕಂಟ್ರಿ ಅಂತ ಬರೆಯೋಣ. ತನ್ನ ಜನರಿಗೆ ಇಟ್ಸ್ ಪೀಪಲ್ ಅಂತ ಬರುತ್ತೆ. ಉತ್ತಮ ಜೀವನವನ್ನು, ಉತ್ತಮ ಅನ್ನುವಂಥದ್ದನ್ನು ಬೆಟರ್ ಅಂತ ತಗೊಳ್ತೀವಿ. ಜೀವನ ಲೈಫ್, ನೀಡುವ ಪ್ರೊವೈಡ್ ಅಂತ ತಗೊಳ್ಬಹುದು. ವಿಶ್ವಾಸಾರ್ಹ ಅಂತ ಕೊಟ್ಟಿದ್ದಾರೆ. ವಿಶ್ವಾಸಾರ್ಹ ಅಂದ್ರೇನು? ರಿಲಯಬಲ್ ಅಂದರೆ ನಾವು ಅದರ ಮೇಲೆ ನಂಬಿಕೆಯನ್ನು ಇಡಬಹುದು ಅಂತ. ತಂತ್ರಜ್ಞಾನ ನವೀಕರಣಗಳಿಗೆ, ತಂತ್ರಜ್ಞಾನ ಟೆಕ್ನಾಲಜಿ, ನವೀಕರಣ ಅಂದರೆ ಇನೋವೇಷನ್ಸ್ ಅಂತ ತಗೊಳ್ಬಹುದು. ಸಾಕ್ಷಿಯಾಗಿದೆ ಅಂತಿದೆ ಅಲ್ವಾ, ವಿಟ್ನೆಸ್ಡ್, ವಿಟ್ನೆಸ್ಡ್ ಅಂತ ತಗೊಳ್ಬಹುದಿದೆ. ಇಲ್ಲಿಗೆ ನಮ್ಮ ವೊಕ್ಯಾಬುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಓವರ್ ದ ಸೆಂಚುರೀಸ್, ಶತಮಾನಗಳಿಂದ ನೋಡಿದ್ರೆ ದೇಶ, ಕಂಟ್ರಿ ಏನು ಮಾಡಿದೆ? ಇಟ್ ಹ್ಯಾಸ್ ಪ್ರೊವೈಡೆಡ್ ಅ ಬೆಟರ್ ಲೈಫ್ ಫಾರ್ ಇಟ್ಸ್ ಪೀಪಲ್. ಹೇಗೆ? ಬೈ ಪ್ರೊವೈಡಿಂಗ್ ರಿಲಯಬಲ್ ಟೆಕ್ನಾಲಜಿಕಲ್ ಇನೋವೇಷನ್ಸ್. ಆ್ಯಂಡ್ ಇದು ಎಲ್ಲವೂ ಸಾಕ್ಷಿಯಾಗಿದೆ. ಹೇಗೆ ಇವತ್ತು ನಾವು ಈ ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದೀವಿ, ಹೇಗೆ ನಾವು ಇವುಗಳ ನಂಬಿಕೆ ಮೇಲೆ ಜೀವನವನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಅದನ್ನು ಹೀಗೆ ಹೇಳಿರೋದು. ಮೊದಲನೇದಾಗಿ ನಾವು ಇದನ್ನು ಬರಿಬೇಕು, ಓವರ್ ದ ಸೆಂಚುರೀಸ್. ಫಸ್ಟ್ ಇದನ್ನು ಬರೆದು ಆಮೇಲೆ ಮುಂದಕ್ಕೆ ಹೋಗೋಣ. ಓವರ್ ದ ಸೆಂಚುರೀಸ್, ಓವರ್ ದ ಸೆಂಚುರೀಸ್, ದೇಶವು ಏನು ಮಾಡಿದೆ? ತನ್ನ ಜನರಿಗೆ ಉತ್ತಮ ಜೀವನವನ್ನು ನೀಡುವ ಒಂದು ಸಾಕ್ಷಿಯಾಗಿದೆ. ಹೇಗೆ ಅದು ಸಾಕ್ಷಿಯಾಗಿರುವಂಥದ್ದು? ಇದರಿಂದ. ಅದನ್ನು ಹೇಗೆ ಬರೆಯೋದು? ಇದನ್ನು ಪ್ರೊವೈಡ್ ಮಾಡೋ ಮುಖಾಂತರ. ಹೇಗೆ ಬರೆಯೋದು? ಬರೆದು ತೋರಿಸ್ತಾ ಇದ್ದೀನಿ. ಓವರ್ ದ ಸೆಂಚುರೀಸ್, ದ ಕಂಟ್ರಿ, ಇದು ನಮ್ಮ ಸಬ್ಜೆಕ್ಟ್ ಆಗುತ್ತೆ. ದ ಕಂಟ್ರಿ ಏನಾಗಿದೆ? ಸಾಕ್ಷಿಯಾಗಿದೆ. ಭಾರತ ಅಂತ ಅಂದಾಗ ಅದು ಒಂದಕ್ಕೆ ಸಾಕ್ಷಿಯಾಗಿದೆ. ಯಾವುದಕ್ಕೆ? ಹ್ಯಾಸ್ ವಿಟ್ನೆಸ್ಡ್, ಹ್ಯಾಸ್ ವಿಟ್ನೆಸ್ಡ್. ಯಾವುದಕ್ಕೆ ಇದು ಸಾಕ್ಷಿಯಾಗಿರುವಂಥದ್ದು? ಪ್ರೊವೈಡ್ ಮಾಡ್ತಾ ಇರೋದಕ್ಕೆ. ಏನನ್ನ ಪ್ರೊವೈಡ್ ಮಾಡ್ತಾ ಇರೋದು? ತನ್ನ ಜನರಿಗೆ ಉತ್ತಮವಾದ ಬೆಟರ್ ಲೈಫನ್ನು ಪ್ರೊವೈಡ್ ಮಾಡ್ತಾ ಇದೆ. ಹೇಗೆ? ಈ ರಿಲಯಬಲ್ ಟೆಕ್ನಾಲಜಿಕಲ್ ಇನೋವೇಷನ್ಸ್ನ ಮಾಡೋ ಮುಖಾಂತರ. ಇಷ್ಟು ಕೂಡ ಆಬ್ಜೆಕ್ಟ್ ಆಗಿದೆ. ಹೇಗೆ ಬರೆಯೋದು? ಬರೆಯೋಣ ಬನ್ನಿ. ಹ್ಯಾಸ್ ವಿಟ್ನೆಸ್ಡ್ ಏನನ್ನ? ರಿಲಯಬಲ್ ಟೆಕ್ನಾಲಜಿಕಲ್ ಇನೋವೇಷನ್ಸ್, reliable technological innovations, innovations provided to its people, to its people for a better life, for a better life. ಉತ್ತಮ ಜೀವನಕ್ಕಾಗಿ ತನ್ನ ಜನರಿಗೆ ಪ್ರೊವೈಡ್ ಅಂದರೆ ನೀಡಿರುವ ಈ ರಿಲಯಬಲ್ ಟೆಕ್ನಾಲಜಿಕಲ್ ಇನೋವೇಷನ್ಸ್ನಿಂದ ನಮ್ಮ ಭಾರತ ಒಂದು ಸಾಕ್ಷಿಯಾಗಿದೆ. ಇದನ್ನು ಇಲ್ಲಿ ಕೊಟ್ಟಿರುವಂಥದ್ದು, ಅದನ್ನು ನಾವಿಲ್ಲಿ ಬರೆದ್ವಿ. ಸೊ ಇಲ್ಲಿ ಕಂಟ್ರಿ ಅನ್ನುವಂಥದ್ದು ಸಬ್ಜೆಕ್ಟ್ ಆಗಿದೆ. ವಿಟ್ನೆಸ್ಡ್ ಅನ್ನುವಂಥದ್ದು ವರ್ಬ್. ಯಾಕಾಗಿ, ಯಾವುದರಿಂದ, ಯಾರಿಗೆ ಅನ್ನುವಂಥ ವಿಚಾರ ಆಬ್ಜೆಕ್ಟ್ ಅಂತ ಇಲ್ಲಿ ನಾವು ತಗೊಳ್ಬಹುದು. ಸೊ ಇಲ್ಲಿಯೂ ಕೂಡ ವಾಕ್ಯವನ್ನು ರಚನೆ ಮಾಡೋದಕ್ಕೆ ನಾನು ತಗೊಂಡಿರುವಂಥ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಆಗಿದೆ. ವಿತ್ ಫಾರ್ಮುಲಾ ಯಾವ ರೀತಿಯಲ್ಲೆಲ್ಲ ನೀವು ಸೆಂಟೆನ್ಸನ್ನು ಫ್ರೇಮ್ ಮಾಡಬಹುದು ಅಂತ ಇಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ಎರಡನೇ ವಾಕ್ಯ. ಮೂರನೇ ವಾಕ್ಯದ ಕಡೆಗೆ ಹೋಗೋಣ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಸೆಷನ್ನ ಮೂರನೇ ವಾಕ್ಯ ಖಗೋಳ ವಿಜ್ಞಾನ. ಇದನ್ನೇನಂತ ತಗೊಳ್ಬಹುದು? ಆಸ್ಟ್ರಾನಮಿ ಅಂತ ತಗೊಳ್ಬಹುದು. ಖಗೋಳ ಭೌತಶಾಸ್ತ್ರ, ಆಸ್ಟ್ರಾಫಿಸಿಕ್ಸ್ ಅಂತ ತಗೊಳ್ಬಹುದು. ಇಲ್ಲೇ ಬರಿತಾ ಇದ್ದೀನಿ ನಾನು.
ಆಸ್ಟ್ರೋಫಿಸಿಕ್ಸ್. ಓಕೆ, ನೆಕ್ಸ್ಟ್ ಬಾಹ್ಯಾಕಾಶ ಪರಿಶೋಧನೆ, ಸ್ಪೇಸ್ ಎಕ್ಸ್ಪ್ಲೋರೇಷನ್ ಅಂತ ಹೇಳ್ತೀವಿ. ಸ್ಪೇಸ್ ಎಕ್ಸ್ಪ್ಲೋರೇಷನ್ ಅಂತ ಹೇಳ್ತೀವಿ. ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ, ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಗೊತ್ತಿಲ್ಲ ಅಂತದಲ್ಲಿ ಪರಮಾಣು ಶಕ್ತಿ, ನ್ಯೂಕ್ಲಿಯರ್ ಎನರ್ಜಿ ಅಂತ ತಗೊಳ್ಬಹುದು. ನ್ಯೂಕ್ಲಿಯರ್ ಎನರ್ಜಿ ಆ್ಯಂಡ್ ಮತ್ತು ಹೆಚ್ಚಿನ ಕ್ಷೇತ್ರದಲ್ಲಿ ಅಂತ ಕೊಟ್ಟಿದ್ದಾರೆ. ಹೆಚ್ಚಿನ, ಮೋರ್, ಅದರ್, ಎನಿಥಿಂಗ್ ಈಸ್ ಓಕೆ. ಕ್ಷೇತ್ರದಲ್ಲಿ ಅಂತಿದೆ ಅಲ್ವಾ, ಸೆಕ್ಟಾರ್ ಅಂತ ತಗೊಳ್ಳಿ ಅಥವಾ ಫೀಲ್ಡ್ ಅಂತ ತಗೊಳ್ಳಿ, ಎನಿಥಿಂಗ್ ಈಸ್ ಓಕೆ. ಅಗೇನ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಈಗಷ್ಟೇ ನಾವು ಬರೆದಿದ್ದೀವಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ. ಭಾರತೀಯ ಅಂತ ಕೊಟ್ಟಿದ್ದಾರಲ್ವಾ, ಏನಂತ ಬರೆಯೋಣ, ಇಂಡಿಯನ್. ಆರ್ಥಿಕತೆಯು ಎಕಾನಮಿ ಅಂತ ಹೇಳಬಹುದು. ಎಕಾನಮಿ ವ್ಯಾಪಕವಾಗಿ, ಇದನ್ನು ವಾಸ್ಟ್ಲಿ ಅಂತ ಹೇಳ್ತೀವಿ. ಓಕೆ, ಉತ್ತೇಜಿತವಾಗಿದೆ, ಬೂಸ್ಟೆಡ್ ಅಂತ ತಗೊಳ್ಳೋಣ. ಓಕೆ, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಅನೇಕ ಫೀಲ್ಡ್ನ ಬಗ್ಗೆ ಮಾತಾಡಿದ್ದಾರೆ. ಆಸ್ಟ್ರಾನಮಿ, ಆಸ್ಟ್ರೋಫಿಸಿಕ್ಸ್, ಸ್ಪೇಸ್ ಎಕ್ಸ್ಪ್ಲೋರೇಷನ್, ನ್ಯೂಕ್ಲಿಯರ್ ಎನರ್ಜಿ ಆ್ಯಂಡ್ ಮೋರ್. ಈ ಎಲ್ಲ ಫೀಲ್ಡ್, ಹೆಚ್ಚಿನ ಕ್ಷೇತ್ರದಲ್ಲಿ, ಇಲ್ಲೆಲ್ಲ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ವಿತ್ ದ ಹೆಲ್ಪ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಂಡಿಯನ್ ಎಕಾನಮಿ ಏನಾಗಿದೆ, ಇಟ್ ಹ್ಯಾಸ್ ಬೂಸ್ಟೆಡ್ ವಾಸ್ಟ್ಲಿ. ಅದನ್ನ ಇಲ್ಲಿ ಹೇಳಿರುವಂಥದ್ದು. ಯಾರಿಲ್ಲಿ ಉತ್ತೇಜನಗೊಂಡಿರುವಂಥದ್ದು, ಉತ್ತೇಜಿತವಾಗಿರುವಂಥದ್ದು, ಇಂಡಿಯನ್ ಎಕಾನಮಿ ಸಬ್ಜೆಕ್ಟ್ ಆಯಿತು. ಏನಾಗಿದೆ ಇದು, ಉತ್ತೇಜಿತವಾಗಿದೆ, ವರ್ಬ್. ಯಾವುದರಿಂದ ಉತ್ತೇಜಿತವಾಗಿದೆ, ಇಷ್ಟು ಕಾನ್ಸೆಪ್ಟ್ ಏನಾಯಿತು, ಆಬ್ಜೆಕ್ಟ್ ಆಯಿತು. ಇದು ಹೀಗಿದೆ ಕನ್ನಡದಲ್ಲಿ. ನಾವು ಇಂಗ್ಲೀಷ್ನಲ್ಲಿ ಹೀಗೆ ಬರೆಯೋಣ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅನ್ನೋ ಕಾನ್ಸೆಪ್ಟನ್ನು ತಗೊಳ್ಳೋಣ. ಸಬ್ಜೆಕ್ಟ್ ಏನಾಗಿದೆ, ಬರಿತಾ ಇದ್ದೀನಿ ನೋಡಿ, ಇಂಡಿಯನ್ ಎಕಾನಮಿ. ಇಂಡಿಯನ್ ಎಕಾನಮಿ. ಈಗ ವರ್ಬ್ ಬರೆಯೋಣ. ಇಂಡಿಯನ್ ಎಕಾನಮಿ ಹ್ಯಾಸ್ vastly boosted. ಹೇಗೆ ಅದನ್ನು ಬರೆಯೋಣ, ಯಾವುದರಿಂದ, has vastly boosted with ಯಾವುದರೊಂದಿಗೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದೊಂದಿಗೆ, ಅದನ್ನೇ ಬರಿತಾ ಇರೋದು. ವಿತ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ in the fields of ಅಥವಾ in the sectors, anything in the fields of, ಒಂದೊಂದೇ ಬರಿಬೇಕು, ಬರಿತಾ ಇದ್ದೀನಿ. ಆಸ್ಟ್ರಾನಮಿ, ನೆಕ್ಸ್ಟ್ ಆಸ್ಟ್ರೋಫಿಸಿಕ್ಸ್. ಅಲ್ಲಿರೋದನ್ನು ನಾವು ಬರಿಬೇಕೇ ಹೊರತು ಹೊಸದಾಗಿ ಏನನ್ನು ನಾವು ಬರಿಬಾರ್ದು. ಆಸ್ಟ್ರೋಫಿಸಿಕ್ಸ್, ಸ್ಪೇಸ್ ಎಕ್ಸ್ಪ್ಲೋರೇಷನ್, ನ್ಯೂಕ್ಲಿಯರ್ ಎನರ್ಜಿ, ಅದಾದಮೇಲೆ ಆ್ಯಂಡ್ ಮೋರ್, ಫುಲ್ ಸ್ಟಾಪ್. ಹೀಗೆ ಇಲ್ಲಿ ನಾನು ತಗೊಂಡಿದ್ದೀನಿ. ನೀವು ನೋಡಬಹುದು, ಇಂಡಿಯನ್ ಎಕಾನಮಿ ಸಬ್ಜೆಕ್ಟ್ ಆಗಿದೆ, ಹ್ಯಾಸ್ ಬೂಸ್ಟೆಡ್, ಇದೇನಾಯಿತು, ವರ್ಬ್ ಆಯಿತು. ಯಾವುದರೊಂದಿಗೆ, ವಿತ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಅದರಲ್ಲಿ ಬರುವಂಥ ಸೆಕ್ಟಾರ್ಸ್ ಅನೇಕ ಇದೆ, ಇದರಲ್ಲೊಂದು 4-5 ಕೊಟ್ಟಿದ್ರು, ಅದನ್ನು ಬರೆದಿದ್ದೀವಿ. ಇಷ್ಟನ್ನು ಕೂಡ ಏನಂತ ಕರಿಬಹುದು, ಆಬ್ಜೆಕ್ಟ್ ಅಂತ ಕರಿಬಹುದು, ಇಲ್ಲಿ ಬರ್ತಿರೋದನ್ನ. ಆಸ್ ಯು ಕ್ಯಾನ್ ನೋಟಿಸ್, ಇಲ್ಲಿಯೂ ಕೂಡ ವಾಕ್ಯವನ್ನು ರಚನೆ ಮಾಡೋದಕ್ಕೆ ಬಳಸಿರುವ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಆಗಿದೆ. ಯಾಕೆ ಈ ಕಾನ್ಸೆಪ್ಟ್ ಮುಖಾಂತರ ನಾನು ನಿಮಗೆ ಹೇಳ್ಕೊಡೋದು ಅಂತಂದರೆ, ಬಹಳಷ್ಟು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇದ್ದೀರಾ. ಒಂದೇ ಸಾರ್ತಿ ಇರೋ ವಿಚಾರಗಳನ್ನು ಕನ್ನಡದಲ್ಲಿರೋದನ್ನ ಇಂಗ್ಲೀಷಿಗೆ ಬರೀರಿ ಅಂತಂದರೆ ಕಷ್ಟ. ಅದೇ ಇಂಗ್ಲೀಷಲ್ಲಿರೋ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಕನ್ನಡದಲ್ಲಿ ಬರೀರಿ ಅಂದರೂ ಕೂಡ ಕಷ್ಟ ಆಗುತ್ತೆ. ಅದೇ ನಿಮಗೆ ಇದೇ ಸಬ್ಜೆಕ್ಟ್, ಇದೇ ವರ್ಬ್, ಇದೇ ಆಬ್ಜೆಕ್ಟ್ ಅಂತ ಐಡೆಂಟಿಫೈ ಮಾಡೋದಕ್ಕೆ ಬಂತು ಅಂತ ಅಂದಾಗ, ಒಂದಾದ್ಮೇಲೊಂದು ಹೀಗೆ ಜೋಡಿಸ್ಕೊಂಡು ಹೋದರೆ ವಾಕ್ಯವೇ ನಿಮಗೆ ಸಿದ್ಧವಾಗಿಬಿಡುತ್ತೆ. ಸೊ ನಿಮಗೆ ಆದಷ್ಟು ಸುಲಭವಾಗಲಿ ಟ್ರಾನ್ಸ್ಲೇಷನ್ ಮಾಡೋದು ಅಂತ ಒಂದೇ ಕಾರಣಕ್ಕಾಗಿ ವಿತ್ ಫಾರ್ಮುಲಾ ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ವಿತೌಟ್ ಫಾರ್ಮುಲಾ ಕೂಡ ಅನೇಕ ಸೆಷನ್ಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಆದರೆ ಇವತ್ತು ಒಂದು ವಾಕ್ಯವನ್ನು ಬರೆಯೋದಕ್ಕೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಈ ಒಂದು ಫಾರ್ಮುಲಾ ಬಳಸಿ ಹೇಗೆಲ್ಲ ನೀವು ಬರಿಬೋದು ಅಂತ ಹೇಳ್ಕೊಟ್ಟೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟುಡೇಸ್ ಸೆಷನ್. ಇದು ಇವತ್ತಿನ ಸೆಷನ್ ಆಗಿತ್ತು. ಇವತ್ತಿನ ಸೆಷನ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ಗೆ ಹೊಸಬ್ರಿದ್ದೀರಾ ಅಂತಿದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಅನೇಕ ಸೆಷನ್ಸನ್ನು ನಿಮಗಾಗಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಮುಂದೆ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವೇನಾದರೂ ನಮ್ಮ ವೇದಾಂತ್ ಪಾಠಶಾಲೆಯ ಪುಸ್ತಕವನ್ನು ಖರೀದಿ ಮಾಡಬೇಕು ಅಥವಾ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ 402 PSI ಪರೀಕ್ಷೆಗೆ ಯಾರೆಲ್ಲ ತಯಾರಿ ನಡೆಸ್ತಿದ್ದೀರಾ ನಿಮಗಾಗಿ ಅಂತ ಕ್ರ್ಯಾಶ್ ಕೋರ್ಸನ್ನು ಪ್ರಾರಂಭ ಮಾಡಿದ್ದೀನಿ. ಇದರಲ್ಲಿ ನಾನೀಗ ರೆಕಾರ್ಡೆಡ್ ಹಾಗೆ ಲೈವ್ ಎರಡೂ ಕ್ಲಾಸಸನ್ನು ಕೊಡ್ತಾ ಇದ್ದೀನಿ. ಆಸಕ್ತರು ನೀವು ನಮ್ಮನ್ನು ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ.
ಥ್ಯಾಂಕ್ ಯು ಪೀಪಲ್. ಪ್ಲೇಲಿಸ್ಟನ್ನು ಆನ್ ದ ಟಾಪ್ ಇಲ್ಲಿ ತೋರಿಸ್ತಾ ಇದ್ದೀನಿ, ಕ್ಲಿಕ್ ಮಾಡಿ ವಾಚ್ ಮಾಡಿ. ಹ್ಯಾಪಿ ಲರ್ನಿಂಗ್.